ಹಲೋ ಎವ್ರಿವನ್, ವೆಲ್ಕಮ್ಸ್ ಟು ಎವನ್ ವ್ಲಾಗ್ಸ್ ವಿತ್ ಅನು ಚಾನಲ್. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಮ್ಮ ಮಡಿಕೇರಿ ಟ್ರಿಪ್ನ 2ನೇ ವ್ಲಾಗ್ ಆಗಿರುತ್ತೆ. ಸೊ ನಾವು ದುಬಾರೆ ಫಾರೆಸ್ಟ್ ಆಗಿದ ತಕ್ಷಣ ಅಲ್ಲೆಲ್ಲ ಮುಗಿಸ್ಕೊಂಡು ಫೋಟೋಶೂಟ್ ಮಾಡಿಕೊಂಡು ಒಂದಷ್ಟು ಗೇಮ್ಸ್ ಆಡಿಕೊಂಡು ಶಾಪಿಂಗ್ ಮಾಡಿಕೊಂಡು ನಾವು ಹೊರಟಿದ್ದು ಪ್ಲಾಂಟೇಶನ್ ಕಡೆಗೆ. ಹಾಗೆ ಅಲ್ಲಿ ಸ್ವಲ್ಪ ಸ್ಕೇರಿ ಹೌಸಸ್ ಇತ್ತು. ಸೊ ಆ ಸ್ಕೇರಿ ಹೌಸಸ್ನು ಹೊರಗಡೆಯಿಂದ ನೋಡಿದ್ವಿ, ಒಳಗಡೆ ಹೋಗೋಕೆ ಟ್ರೈ ಮಾಡಲಿಲ್ಲ. ಯಾಕಂದರೆ ಇನ್ನೂ ಎಷ್ಟೋ ಪ್ಲೇಸಸ್ನ ನಾವು ಕವರ್ ಮಾಡಬೇಕಿತ್ತು. ಹಾಗಾಗಿ ಅಲ್ಲೇ ಬಿಟ್ಟು ನಾವು ಪ್ಲಾಂಟೇಶನ್ ಕಡೆಗೆ ಹೊರಡ್ತಾ ಹೋಗ್ತಾ ಇದ್ದೀವಿ. ಈ ಮಧ್ಯದಲ್ಲಿ ನಮಗೆ ಒಂದು ಸೇತುವೆ ಅಂದರೆ ಬ್ರಿಡ್ಜ್ ಕಾಣಿಸುತ್ತೆ. ಅಲ್ಲಿ ಗಾಡಿನೂ ಕೂಡ ಹೋಗುತ್ತಪ್ಪ. ಇಲ್ಲಿಂದ ಆ ಕಡೆ ಒಂದು ಊರಿಗೆ ಹೋಗ್ಬೇಕಾದ್ರೆ ಇದ್ರ ಮೇಲೆ ಗಾಡಿ ಕೂಡ ಹೋಗುತ್ತೆ. ಸ್ವಲ್ಪ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಆಯಿತು. ಆಮೇಲೆ ಹೋಗ್ಬೇಕಾದ್ರೆ ಓಕೆ ಹೋಗ್ಬೋದು ಅಂತ ಹೇಳಿ ಮುಂದೆ ನಾವು ಹೋದ್ವಿ. ಬಟ್ ಫೋಟೋಶೂಟ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಟ್ ಬಿ ಕೇರ್ಫುಲ್, ಹುಷಾರಾಗಿ ಹೋಗಿ ಹುಷಾರಾಗಿ ಫೋಟೋಸ್ನ ತಗೊಂಡು ಹಾಗೆ ಬಂದರೆ ಎಲ್ಲರಿಗೂ ಒಳ್ಳೆಯದು, ಆ ಬ್ರಿಡ್ಜ್ಗೂ ಕೂಡ ಒಳ್ಳೆಯದು. ಸೊ ಅದಕ್ಕೆ ಫೋಟೋಶೂಟ್ ಅಂತೂ ಚೆನ್ನಾಗಾಯಿತು. ಒಳ್ಳೆ ಪ್ಲೇಸ್ ಇತ್ತು, ಒಳ್ಳೆ ವೆದರ್ ಇತ್ತು, ಮಳೆನೂ ಕೂಡ ಬರ್ತಾಯಿತ್ತು. ಚೆನ್ನಾಗೇ ಎಲ್ಲವೂ ಕೂಡ ನಡೀತು. ಸೊ ಹಾಗಾಗಿ ಅದನ್ನು ಮುಗಿಸ್ಕೊಂಡು ಇನ್ನೊಂದಷ್ಟು ಫೋಟೋಸ್ಗಳನ್ನ ತಗೊಂಡು ನಾವು ಹೊರಟಿದ್ದು ಪ್ಲಾಂಟೇಶನ್ ಕಡೆಗೆ. ಸೊ ನಿಮ್ಗೆ ಎಷ್ಟೆಲ್ಲ ಪ್ಲ್ಯಾಂಟ್ಸ್ಗಳನ್ನ, ಯಾವುದ್ಯಾವುದು ಪ್ಲ್ಯಾಂಟ್ಸ್ಗಳು ನಿಮಗೆ ಪರಿಚಯ ಇದೆ, ನೀವು ಇಷ್ಟಪಟ್ಟು ಬೆಳೆಸ್ತಾ ಇದ್ದೀರಾ, ಅದನ್ನು ಕೂಡ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾಕಂದರೆ ಪ್ಲಾಂಟೇಶನಲ್ಲಿ ಅಂದರೆ ತುಂಬ ಎಷ್ಟೋ ವೆರೈಟೀಸ್ಗಳಿರುತ್ತೆ, ಗೊತ್ತೇ ಇರಲ್ಲ. ಸೊ ನಾವೀಗ ಎಂಟ್ರಿ ಆದ್ವಿ ಪ್ಲಾಂಟೇಶನ್ ಒಳಗಡೆ. ಆ ಒಂದು ಎಸ್ಟೇಟ್ ಇತ್ತು. ಸೊ ಆ ಎಸ್ಟೇಟ್ ಒಳಗಡೆ ಕಂಪ್ಲೀಟ್ ಡ್ರೈ ಫ್ರೂಟ್ಸ್ ಆಗಲಿ, ಮಸಾಲ ಸ್ಪೈಸಸ್ ಆಗಲಿ ಎಷ್ಟು ನಮ್ಗೆ ಗೊತ್ತೇ ಇರಲಿಲ್ಲ. ಮತ್ತು ನಾನು ಈವನ್ ಇದೆಲ್ಲ ನೋಡಿದ್ದು ಫಸ್ಟ್ ಟೈಮ್ ನಾನು ನೋಡಿದ್ದು. ಸೊ ಹಾಗಾಗಿ ಅದನ್ನು ಒಂದಷ್ಟು ವಿಡಿಯೋಸ್ ಮಾಡ್ಕೊಂಡ್ವಿ, ಟೇಸ್ಟ್ ಮಾಡಿದ್ವಿ, ಫ್ರೀಯಾಗಿ ಟೇಸ್ಟ್ಗೂ ಕೂಡ ಕೊಟ್ಟರು, ಒಂದಷ್ಟು ಶಾಪಿಂಗು ಕೂಡ ಮಾಡಿದ್ವಿ. ಸೊ ಅದರೊಳಗಡೆ ಹೋಗ್ಬೇಕಾದ್ರೆ ಕ್ಲಾತ್ ಶಾಪಿಂಗ್ ಇತ್ತು. ನೀವು ನೋಡ್ಬೋದು ಇಲ್ಲಿ ಎಷ್ಟೋ ಥರ ಸ್ಯಾರೀಸ್ಗಳಿಟ್ಟಿದ್ರು. ಬಟ್ ಎಲ್ಲ ಕಾಸ್ಟ್ಲಿ ಇತ್ತು. ಬಟ್ ಓಕೆ, ಎಲ್ಲರೂ ಹೋಗಿ ಬಂದು ತೊಗೊಳೋದಕ್ಕೆ ಬೇಕಿರುತ್ತಲ್ಲ. ಸೊ ಹಾಗಾಗಿ ಸ್ಯಾರೀಸ್ ಅಂತೂ ಚೆನ್ನಾಗಿತ್ತು. ಒಳಗಡೆ ಎಂಟ್ರಿ ಆದ್ವಿ. ನೋಡಿ, ನಾನಂತೂ ಫಸ್ಟ್ ಟೈಮ್ ಈ ರೇಂಜಿಗೆ ಲಾಟಾಗಿ ಸ್ಪೈಸಸ್ಸು, ಡ್ರೈ ಫ್ರೂಟ್ಸ್ಗಳನ್ನ ತುಂಬ ಇಷ್ಟೊಂದು ನೋಡಿದ್ದು ಇದೆ ಫಸ್ಟ್ ಟೈಮ್ ಆಗಿತ್ತು. ಅಲ್ಲೇ ಬೆಳೆದಿರೋದ್ರಿಂದ ಅದ್ರ ಫ್ಲೇವರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮತ್ತು ಡ್ರೈ ಫ್ರೂಟ್ಸ್ಗಳಿಟ್ಟಿದ್ರು ಹಲವಾರು. ಮತ್ತು ಫ್ರೀ ಕಾಫಿ ಕೂಡ ಸರ್ವ್ ಮಾಡಿದ್ರು ಅಲ್ಲಿ. ಸೊ ಕಾಫಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಎಲ್ಲ ಥರ ಸ್ಪೈಸಸ್ಗಳನ್ನೂ ಕೂಡ ಫುಲ್ಲು ಮೂಟೆ ಇಟ್ಟಿದ್ರು. ನೋಡಿ, ಇಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀವಿ, ಅದೇ ಫ್ರೀ ಕಾಫಿ ಆಗಿತ್ತದು. ಕಾಫಿ ಫ್ಲೇವರು ಕೂಡ ಚೆನ್ನಾಗಿತ್ತು. ಇಲ್ಲೊಂದಷ್ಟು ಹನಿ ಮತ್ತು ಅಗರಬತ್ತಿಗಳು, ಕೆಲವೊಂದು ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ನಾವು ಪರ್ಚೇಸ್ ಮಾಡಿದ್ವಿ. ಯಾಕಂದರೆ ಅಗರಬತ್ತಿದು ಸ್ಮೆಲ್ ಮಾತ್ರ ತುಂಬಾ ಸೂಪರ್ ಇತ್ತು. ಮತ್ತು ರಕ್ತ ಚಂದನ, ಅದು ಈ ಡಸ್ಟ್ ಏನು ಹೇಳ್ತೀವಿ, ಅದರದ್ದು ಪುಡಿ ಏನಿರ್ತೀವಿ, ಅದು ಕೂಡ ಇಟ್ಟಿದ್ರು. ಬಟ್ ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು. ಬಟ್ ಚೆನ್ನಾಗಿತ್ತು. ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ಇಷ್ಟುವರೆಗೂ ನೋಡಿದ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್ ಆ್ಯಂಡ್ please share and subscribe to my channel. Don't forget to hit the like button, and if you have any comments, please put in the comment box. Thank you everybody. Take care. Bye bye.